ನಮಸ್ಕಾರ ಸ್ನೇಹಿತರೆ. ಸೊ ಈಗಷ್ಟೇ ನಾನು ಕೌಪಿ ಅಫಿಡ್ ಬಗ್ಗೆ ನಾನು ಸ್ವಲ್ಪ ಮುಂಚೆ ಒಂದು ವಿಡಿಯೋಲಿ ಹೇಳಿದ್ದೆ. ಸೊ ನಾವು ಆಸ್ ಐ ಸೆಡ್ ಅಲ್ಸಂದಿ ಅಂತ ಹಾಕಿದೀವಿ, ಕೌಪಿ ಫಾರ್ ಎ ಗ್ರೀನ್ ಮೆನ್ಯೂರಿಂಗ್ ಈಗ ಹಾಕಿದೀವಿ ಸ್ನೇಹಿತರೆ. ಸೊ ಅದು ಹಾಕಿದ್ಮೇಲೆ ಏನಾಗಿದೆ ಅಂದ್ರೆ ಈ ಕೌಪಿ ಅಫಿಡ್ ಅನ್ನೋದು ಒಂದು ಇನ್ಸೆಕ್ಟ್ಸ್ ಅದರ ಎಫೆಕ್ಟ್ ಆಗಿದೆ. ನೋಡಿ, ಈ ತರ ಇನ್ಸೆಕ್ಟ್ಸ್, ಸ್ಮಾಲ್ ಇನ್ಸೆಕ್ಟ್ಸ್ ಬ್ಲಾಕ್ ಬ್ಲಾಕ್ ಆಗಿರುತ್ತೆ. ಸೊ ಒಂದು ವಿಡಿಯೋ ತೋರಿಸ್ತೀನಿ. ಸೊ ಆ ವಿಡಿಯೋ ನೋಡಿ, ಅದರಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪರ್ಟ್ ಮಾಹಿತಿನ ಸಂಗಮೇಶನ್ ಅವ್ರು ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ, ದೆನ್ ಅದ್ರ ಬಗ್ಗೆ ಸೈಂಟಿಫಿಕ್ ಡೀಟೇಲಿಂಗ್ ಸ್ವಲ್ಪ ಹೇಳ್ತೀನಿ. ಸೊ ಇದು ಅಫಿಡ್ ಕ್ರಸಿವೋರಾ ಅಂತ ಅದರ ನಾಮೆನ್ಕ್ಲೇಚರ್ ಹೆಸರು. ಸೊ ವೆರಿ ಸ್ಮಾಲ್ ಇನ್ಸೆಕ್ಟ್ಸ್, ಬ್ಲಾಕ್ ಆಗಿರುತ್ತೆ. ಈ ತರ 1 ಮಿಲಿಮೀಟರ್ ವೆರಿ ಸ್ಮಾಲ್ ಇನ್ಸೆಕ್ಟ್ಸ್ ಲೀವ್ಸ್ ಮೇಲೆ ಇರುತ್ತೆ, ಅಥವಾ ಸ್ಟೆಮ್ ಮೇಲೆ ಇರುತ್ತೆ, ಅಥವಾ ಪಾಟ್ಸ್ ಮೇಲೆ ಇರುತ್ತೆ. ಸೊ ಲೀಫ್ ಕೆಳಗಿರುತ್ತೆ ಸ್ನೇಹಿತರೆ. ಸೊ ನಾವು ಲೀಫ್ ತೆಗೆದು ನೋಡ್ಬೇಕು. ಈ ವಿಡಿಯೋ ನೋಡಿ, ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ನಮ್ಮ ಕೌಪಿ ಅಲ್ಸಂದಿ ಎಲೆಗಳ ಮೇಲೆ ನೀವು ನೋಡ್ತಾ ಇದ್ದೀರಾ, ಕೆಳಗ್ ಭಾಗದಲ್ಲಿ ಈ ತರ ಬ್ಲಾಕ್ ಬ್ಲಾಕ್ ಆಗಿರುತ್ತೆ ಸ್ನೇಹಿತರೆ. ಇನ್ಸೆಕ್ಟ್ ಅದು ಅದು ಹುಳ ತರ ಅದು. ಸೊ ಅದನ್ನ ಕೇರ್ಫುಲ್ ಆಗಿ ನೋಡಿದ್ರೆ ಅದು ಗಿಡನ ಬೆಳೆಯಕ್ಕೆ ಬಿಡೋದಿಲ್ಲ. ಆಮೇಲೆ ಇದು ಒಂದು ವೈರಸ್ ನ, ಕೌಪಿ ಮೊಸೈಕ್ ವೈರಸ್ ಅನ್ನೋದನ್ನ ಸ್ಪ್ರೆಡ್ ಮಾಡುತ್ತೆ. ಆ ಲೀವ್ಸ್ ನೆಲ್ಲ ಡ್ಯಾಮೇಜ್ ಮಾಡ್ಸತ್ತೆ, ಎಲ್ಲೋ ಆಗುತ್ತೆ, ಅಲ್ಲಿ ಲೀವ್ಸ್ ಎಲ್ಲ ಕರ್ಲ್ ಆಗ್ಬಿಡುತ್ತೆ. ಸೊ ದಟ್ ಈಸ್ ವಾಟ್ ಇಟ್ ಕಾಸಸ್. ಸೊ ಈ ವಿಡಿಯೋ ನೋಡಿ, ಇದು ಜಸ್ಟ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಎಕ್ಸ್ಪರ್ಟ್ ಒಪಿನಿಯನ್. ನಮಸ್ಕಾರ ಸ್ನೇಹಿತರೆ, ಇದು ನೋಡಿ, ಇದು ಹೋದ್ ಸಾರಿ ನಾನು ಕೌಪಿ ಅಲ್ಸಂದಿಲಿ ಅಫಿಡ್ ಅಂತ ಕೀಟನಾಶಕ ಬರುತ್ತೆ, ಇನ್ಸೆಕ್ಟ್ಸು. ಸೊ ಇದ್ರ ಬಗ್ಗೆ ನಮಗೆ ಸಂಗಮೇಶ್ ಅಂತಿದ್ದಾರೆ, ಅವರು ಅಗ್ರಿಕಲ್ಚರ್ ಎಕ್ಸ್ಪರ್ಟು. ನೋಡಿ ಸ್ನೇಹಿತರೆ, ಈ ಬ್ಲ್ಯಾಕ್ ಇನ್ಸೆಕ್ಟ್ಸ್ ಅದು. ಸೊ ಅದನ್ನು ಅಫಿಡ್ಸ್ ಅಂತೀವಿ, ಅಫಿಡ್ ಕ್ರಸಿಫೋರಾ ಅಂತ ಹೇಳ್ತೀವಿ. ದಟ್ ಈಸ್ ದ ನಾಮೆನ್ಕ್ಲೇಚರ್ ನೇಮ್. ನೋಡಿ ಸ್ನೇಹಿತರೆ, ಸೊ ಬ್ಲ್ಯಾಕ್ ಇನ್ಸೆಕ್ಟ್ಸು. ಸೊ ದಿಸ್ ಹ್ಯಾಸ್ ಅಫೆಕ್ಟೆಡ್ ಅವರ್ ಕೌಪಿ. ಸೊ ಮಿಸ್ಟರ್ ಸಂಗಮೇಶ್ ಅವರು ಇಲ್ಲಿದ್ದಾರೆ. ಸೊ ಹೀಸ್ ಅನ್ ಎಕ್ಸ್ಪರ್ಟು. ಸೊ ಅವ್ರು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ. ಯಾಕಂದ್ರೆ ಈ ಥರ ಒಂದು ಹುಳಗಳು ಬಂದರೆ ಕ್ರಾಪ್ ಬೆಳೆಯೋದಿಲ್ಲ, ಆಮೇಲೆ ಅದರಿಂದ ಸಾಕಷ್ಟು ತೊಂದರೆಗಳಾಗುತ್ತೆ. ಸಂಗಮೇಶ್ ಅವರೇ ಹೇಳಿ, ನೀವು ಎಕ್ಸ್ಪರ್ಟ್ ಇದರಲ್ಲಿ. ಈಗ ಟ್ರೆಂಚ್ ಅಲ್ಲಿ ನಾವು ಗ್ರೀನ್ ಮೆನ್ಯೂರಿಂಗ್ಗೆ ಅಂತ ನಾವು ಇದು ಕೌಪಿನ ಅಳವಡಿಸ್ಕೊಂಡಿದೀವಿ. ಸೊ ಇವಾಗ ಇದಕ್ಕೆ ಅಫಿಡ್ ಅನ್ನೋದು ಒಂದು ಕೀಟಾಣುಗಳು ಬಂದಿದೆ. ಇದನ್ನ ಅಫಿಡ್ ಕ್ರಸಿವೋರಾ ಅಂತ ಹೇಳ್ತೀವಿ. ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಇದನ್ನ ಹೇಗೆ ನಾವು ನಿರ್ವಹಣೆ ಮಾಡೋದು? ಇದಕ್ಕೆಲ್ಲ ಸ್ವಲ್ಪ ಏನಾಗುತ್ತೆ ಸರ್, ಮೆಡಿಸಿನ್ ಬರುತ್ತೆ ಸರ್. ಒಂದು ಬಂದ್ಬಿಟ್ಟು ಈಗ ಮೋನೋಕ್ರೋಟೋಫಾಲ್, ಬ್ಲೈಟೆಕ್ಸ್, ಈ ತರ ಮೆಡಿಸಿನ್ ಬರುತ್ತೆ ಸರ್. ಈಗ ಬೀಟಲ್ಸ್ ಬಿಡ್ಬೋದು ಅಂತಾರಲ್ಲ ಸಂಗಮೇಶ್, ಬೀಟಲ್ಸ್ ಬಿಡ್ಬೋದು, ನೀಮ್ ಸ್ಪ್ರೇ ಅಂತ ಬೇಗ ಕಂಟ್ರೋಲ್ ಆಗಲ್ಲ ಸರ್. ಓಕೆ, ಅದು ನೇಮ್ ಹಾಕ್ಬೋದು ಸರ್, ಬಟ್ ಬೇಗ ಕಂಟ್ರೋಲಿಂಗ್ ಬರಲ್ಲ ಸರ್. ನೀವ್ ಏನ್ ಮಾಡುತ್ತೆ ಸರ್, ಬುಡ ಗಟ್ಟಿ ಮಾಡುತ್ತೆ, ಗಿಡ ಬೆಳೆಯೋಕ್ಕೂ ಅನುಕೂಲ ಮಾಡುತ್ತೆ ಸರ್. ಬಟ್ ಹುಳ ಸಾಯಲ್ಲ ಸರ್ ಅದರಿಂದ. ಹುಳ ಏನಾಗ ಒಂದೇ ಕಡೆ ಸ್ಟ್ರಕ್ ಆಗುತ್ತೆ ಸರ್, ಮುಂದೆ ಹೋಗದೆ ಇರಂಗೆ ಸ್ಟ್ರಕ್ ಆಗುತ್ತೆ. ಹಂಗಾಗಿ ನಾವೇನ್ ಮಾಡ್ತೀವಿ ಸರ್, ನೀಮ್ ಆಯಿಲ್ ಹೊಡಿಯಲ್ಲ ಜಾಸ್ತಿ ಬಂದಾಗ. ನಾವು ಇವಾಗ ಆಲ್ರೆಡಿ ನಮ್ಗೆ ಜಾಸ್ತಿ ಬಂದೈತೆ ಸರ್, ಅದರಿಂದ ನಾವು ಅದನ್ನ ತೆಗಿಯೋಸಕ್ಕೆ ಕೆಮಿಕಲ್ ಹೊಡೆದ್ರೆ ಫಾಸ್ಟ್ ಆಗಿ ರೂಮ್ ಆಗುತ್ತೆ ಸರ್. ಕೆಮಿಕಲ್ ಅಂದ್ರೆ ಯಾವ್ದು? ಕೆಮಿಕಲ್ ನಾವು ಬ್ಲೈಟೆಕ್ಸ್ ಅಥವಾ ಮೋನೋಕ್ರೋಟೋಫಾಲ್ ಹಾಕ್ತಿವಿ ಸರ್. ಬೇಗ ಇದು ಆಗ್ಲಿ 10 ml ಅಥವಾ 15 ml 20 ಲೀಟರ್ ಡ್ರಮ್ಗೆ ಹಾಕ್ತಿವಿ ಸರಿ. ಕ್ಲೀನ್ ಆಗಿ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಹೊಡಿತೀವಿ ಸರ್ ಚೆನ್ನಾಗಿ. 2 ವಾರ ಅಥವಾ 3 ವಾರದಲ್ಲೆಲ್ಲ ಚೆನ್ನಾಗಿ ಬೆಳೀತದೆ ಸರ್. ಪೂರ್ತಿ ಹುಳ ಎಲ್ಲ ಒಂದ್ ದಿವಸಕ್ಕೆಲ್ಲ ಸತ್ತೋಗ್ಬಿಡುತ್ತೆ ಸರ್, ಕ್ಲೀನ್ ಆಗುತ್ತೆ ಸರ್. ಬಟ್ ಬೆಳವಣಿಗೆಗೂ ಇಂಪ್ರೂವ್ ಆಗುತ್ತೆ ಸರ್ ಕೆಮಿಕಲ್ ಹೊಡೆಯೋದ್ರಿಂದ. ಗಿಡ ಬೆಳವಣಿಗೆಗೂ ಒಂದ್ ಸ್ವಲ್ಪ ಫಾಸ್ಟ್ ಮೂವಿಂಗ್ ಇರುತ್ತೆ ಸರ್. ಕೆಮಿಕಲ್ ಹೊಡೆಯೋದು ಬೆಸ್ಟ್ ಸರ್. ಸ್ನೇಹಿತರೆ ಕೇಳಿಸ್ಕೊಂಡ್ರಲ್ಲ. ಐ ಥಿಂಕ್ ಮೊನೋಕ್ರೋಟೋಫಾಸ್ ಇವೆಲ್ಲ ಹರ್ಬಿಸೈಡ್ ಅಲ್ಲೂ ಐ ಥಿಂಕ್ ಫಾರ್ ಆಲ್ ಡಾಕ್ಟರ್ಸ್ ನಿಮ್ಗೆ ಗೊತ್ತೇ ಇದೆ, ಇದು OP ಕಾಂಪೌಂಡ್ ಅಲ್ಲಿ ಬರುತ್ತೆ. So we are trying to avoid using it, but looks like now with only neem oil and beetles. If you look into the literature, they suggest that beetles or some of these classes of insects could be put in place. But as per Sangamesh, he reckons that it won't give complete elimination of this aphid. Or even neem spray, he doesn't believe, because this needs elimination at a very nascent level. Because what happens is, ಈ ತರ ಒಂದು ಅಫಿಡ್ ಅಂತ ಬಂದ್ರೆ ಅದು ಬೆಳೆಯಕ್ಕೆ ಬಿಡೋದಿಲ್ಲ, ಸ್ಯಾಪ್ಲಿಂಗ್ಸ್ ನ ದೊಡ್ಡದಾಗ್ಲಿಕ್ಕೆ ಬಿಡೋದಿಲ್ಲ. ಅಂಡ್ ದ ಹೋಲ್ ಇಂಟೆಂಟ್ ಫಾರ್ ಅಸ್ ಟು ಡೂ ದಿಸ್ ಇಸ್ ಫಾರ್ ಗ್ರೀನ್ ಮೆನ್ಯೂರಿಂಗ್. ಸೊ ಆ ಗ್ರೀನ್ ಮೆನ್ಯೂರಿಂಗ್ ಉದ್ದೇಶ ಏನಂದ್ರೆ, ಇದೆಲ್ಲ ಬೆಳೆದ ಮೇಲೆ ಇದನ್ನೇ ಮಲ್ಚ್ ಮಾಡಿ ಒಳಗೆ ಸಾಯಿಲ್ ಅಲ್ಲಿ ಮಿಕ್ಸ್ ಮಾಡೋದು. So we are trying to think, friends, whether should we put this insecticides, or should we just allow it to grow to whatever extent and then mulch it? Because the mulching has to happen once the flowering starts. ಅಲ್ಲ ಸಂಗಮೇಶ್ವರ, ಫ್ಲವರಿಂಗ್ ಆದ್ಮೇಲೆ ನಾವು ಮಲ್ಚ್ ಮಾಡಿದ್ರೆ ಅಲ್ಲಿವರೆಗೂ ಅದು ಯೂಸ್ ಆಗಲ್ಲ ಸರ್. ಇದು ಬೆಳೆದ್ಬಿಟ್ಟು ಅಟ್ಲೀಸ್ಟ್ ಒಂದು 2 ಅಡಿ 2.5 ಹೈಟ್ ಬೆಳೆದು ಸರ್, ಹರಡ್ಕೊಂಡಾಗ ಅವಾಗ ನಾವು ಮಂಚಿ ಮಾಡೋಕೆ ಗೊಬ್ಬರ ಚೆನ್ನಾಗಿ ಸಿಗುತ್ತೆ ಸರ್. Okay friends, as you see, this is at the outset we are facing challenge with cowpea. Already this cowpea is affected with this aphid, and if you look into literature, it's called cowpea ಅಫಿಡ್ ಅಂತಾನೆ ಹೇಳ್ತೀವಿ ಇದನ್ನ. ಅಂದ್ರೆ ವಿಶೇಷವಾಗಿ ಕೌಪಿಡ್ನೇ ಎಫೆಕ್ಟ್ ಮಾಡುವಂತ ಒಂದು ಇನ್ಸೆಕ್ಟ್ಸ್ ಇದು.
So maybe the choice of green manuring with Alsandi may not have been the good idea ಅಂತ ನನಗನ್ಸುತ್ತೆ. ಅಲಸಂದೆ ಯೂರಿಯಾ ಗೊಬ್ಬರಕ್ಕಿಂತ ಜಾಸ್ತಿ ಪೌಷ್ಟಿಕಾಂಶತೆ ಇರುತ್ತೆ ಸರ್. ಬಟ್ ಯೂರಿಯಾ ಏನಂದ್ರೆ ನಾವ್ ಇದು ಹಾಕಿದ್ದು ಒಳ್ಳೆ ಡಿಸಿಷನ್ ಅಲ್ವಾ ಅಂತ. ಏನಕ್ಕಂದ್ರೆ ಇಲ್ಲ ನಾವು ಮುಂಚೆ ನಾವ್ ಅನ್ಕೊಂಡಿದ್ವಿ ಸೆಸ್ಬೇನಿ ಹಾಕೋಣ ಅಥವಾ ದಾಂಚ ಹಾಕೋಣ ಅಂತ. ಈಗ ಹಾಂ ಸರ್. ಕೌಪಿ ಅಂತ ಹಾಕಿದ್ರು ನಾವು ಓದಿದ್ರೆ ಪುಸ್ತಕದಲ್ಲಿ ಹಾಂ ಸರ್. ಕೌಪಿ ಅಫಿಡ್ ಅಂತಾನೆ ಫಸ್ಟ್ ಅಫೆಕ್ಟ್ ಮಾಡುತ್ತೆ ಇದು ಹೌದು ಸರ್. ಅಂತಿದೆ. ಸೊ ನಾವೇನಾದ್ರೂ ಡಿಸಿಷನ್ ಅಲ್ಲಿ ಸ್ವಲ್ಪ ತಪ್ಪುದ್ವಾ? ಯಾವ್ದೇ ಕಾರಣಕ್ಕಿಲ್ಲ ಸರ್. ಹೌದಾ? ಯಾವ್ದೇ ಕಾರಣ ನಾವು ಯೂರಿಯಾ DAP ಏನ್ ನಮ್ಗೆ ಫುಡ್ ಕೊಡುತ್ತೆ ಸರ್ ಗಿಡಕ್ಕೆ, ಆ ಗೊಬ್ಬರ ಇದು ಕೊಡುತ್ತೆ. ಬಟ್ ಅದು ಕೆಮಿಕಲ್ ಸರ್ ನಾವ್ ಹಾಕೋದು. ಈಗ ಇದನ್ನ ಬೆಳೆಸಿದ್ ಹಾಕಿದ್ರೆ ಅದ್ರಗಿಂತ ಏನ್ ಪೌಷ್ಟಿಕಾಂಶ ಅದು ಕೊಡುತ್ತೆ ಸರ್. ಉಪ್ಪು ಯೂರಿಯಾ ಹಾಕೋದ್ಕಿಂತ ಇದು ಹಾಕೊಂಡ್ರೆ ನಮ್ಗೆ ಒಳ್ಳೆ ಗೊಬ್ಬರ ಕೊಡುತ್ತೆ ಸರ್. ಓಕೆಪ್ಪ. ಗಿಡ ಬೆಳವಣಿಗೆಗೆ ಪ್ರತಿಯೊಂದು ಗಿಡಕ್ಕೂ ಇದು ಹಾಕೊಂಡ್ರೆ ನಮ್ಗೇನ್ ತೊಂದರೆನೇ ಇಲ್ಲ ಸರ್. ಗಿಡ ಸತ್ಲು ಹಾಕೊಂಡ್ರು ಈ ಒಂದ್ ಚೆನ್ನಾಗಿ ಬೆಳೀತದೆ ಸರ್. ಓಕೆ ಸಂಗಮೇಶ್, ಥ್ಯಾಂಕ್ ಯು ಸ್ನೇಹಿತರೆ. ಸೊ ಇದ್ರ ಬಗ್ಗೆ ಅಫಿಡ್ ಬಗ್ಗೆ ಸ್ವಲ್ಪ ನಾನು ಮಾಹಿತಿ ಕೊಟ್ಟಿರ್ತೀನಿ ವೈಜ್ಞಾನಿಕವಾಗಿ. ಸೊ ಈಗ ಸಂಗಮೇಶ್ ಅವರು ಎಕ್ಸ್ಪರ್ಟ್ ಒಪಿನಿಯನ್ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಸಿ ನೆಕ್ಸ್ಟ್ ವಿಡಿಯೋ ಐ ಜಸ್ಟ್ ಲೆಟ್ ಯು ನೋ ಇಫ್ what are the solutions that we have put in place to get rid of this aphid. Thank you friends. So as you heard from the video friends, so the generic name of this is called Aphid crassivora. So that's the nomenclature name. So they are very small, soft-bodied insects. If you look very carefully, it appears as small insects, and you can see it with your naked eye. And ಅದು ಪ್ಲಾಂಟ್ ತುಂಬಾ ಚಿಕ್ಕದಿದ್ದಾಗ ಸ್ಯಾಪ್ಲಿಂಗ್ ಇದ್ದಾಗಲೇ ಎಫೆಕ್ಟ್ ಮಾಡುವಂಥದ್ದು. ಟೆಂಡರ್ ಶೂಟ್ಸ್ ನ, ಪಾಟ್ಸ್ ನ, ಆಮೇಲೆ ಬಿಲೋ ದ ಲೀವ್ಸ್, ಅಂಡರ್ನೀತ್ ದ ಲೀವ್ಸ್ ಈ ಇನ್ಸೆಕ್ಟ್ಸ್ ಇರುತ್ತೆ. ಅಂಡ್ ದೇ ಅಪಿಯರ್ ಇನ್ ಬಿಗ್ ಕ್ಲಸ್ಟರ್ಸ್. ತುಂಬಾ ಅದು ಒಂದೊಂದೇ ಇನ್ಸೆಕ್ಟ್ ಇರಲ್ಲ, ಎಲ್ಲ ಗುಂಪಲ್ಲೇ ಇರುತ್ತೆ. ಒಂಥರ ತುಂಬಾ ಬ್ಲ್ಯಾಕ್ ಆಗಿ ಕೆಟ್ಟದಾಗೆ ಕಾಣುತ್ತದು. ಅಂಡ್ ಒನ್ಸ್ ಇಟ್ ಸ್ಟಾರ್ಟ್ಸ್ ಇನ್ಫೆಕ್ಟಿಂಗ್ ಆರ್ ಇನ್ಫೆಸ್ಟಿಂಗ್, ಸೊ ಈ ಲೀವ್ಸ್ ಎಲ್ಲ ಕರ್ಲ್ ಆಗ್ಬಿಡುತ್ತೆ ಈ ತರ. ಸೊ ಆಮೇಲೆ ಯೆಲ್ಲೋ ಕಲರ್ ಆದಾಗ ವಾಟ್ ಇಟ್ ಮೀನ್ಸ್ ಇಸ್ ಇಟ್ ಹ್ಯಾಸ್ ಸ್ಪ್ರೆಡ್ ದ ವೈರಸ್. ಕೌಪಿ ಮೊಸಾಕ್ ವೈರಸ್ ಅನ್ನೋದನ್ನ ಈ ಅಫಿಡ್ಸ್ ಸ್ಪ್ರೆಡ್ ಮಾಡುತ್ತೆ. ಈ ಇನ್ಸೆಕ್ಟ್ಸ್ ಆರ್ ದ ವೆಕ್ಟರ್ ಫಾರ್ ದಿಸ್ ವೈರಸ್, ಮೊಸಾಕ್ ವೈರಸ್. ಸೊ ದಿಸ್ ಮೊಸಾಕ್ ವೈರಸ್ ನ ಸ್ಪ್ರೆಡ್ ಮಾಡುತ್ತೆ. ಅವಾಗ ಈ ಲೀವ್ಸ್ ಎಲ್ಲ ಎಲ್ಲೋ ಆಗುತ್ತೆ, ಆಮೇಲೆ ಕರ್ಲ್ ಆಗ್ಬಿಡುತ್ತೆ. ಇವಾಗ ನಮ್ದು ಇರೋ ಸ್ಟೇಜ್ ಅಲ್ಲಿ ಇನ್ನ ಕರ್ಲ್ ಆಗಿಲ್ಲ, ಇನ್ನ ಎಲ್ಲೋ ಆಗಿಲ್ಲ, ಗ್ರೀನ್ ಆಗೇ ಇದೆ. ಬಟ್ ದಿಸ್ ಅಫಿಡ್ಸ್ ಆರ್ ಡೆಫಿನೆಟ್ಲಿ ಅಫೆಕ್ಟೆಡ್. So we have to eliminate it. And what are the solutions to eliminate it? Basically, these aphids tend to occur in warm, dry and some humidity ಇರುವಂತ ವಾತಾವರಣದಲ್ಲಿ ಬರುತ್ತೆ. ಆಮೇಲೆ ಕಂಟ್ರೋಲ್ ಮೆಷರ್ಸ್ 3 ತರ ವಿಧಾನಗಳಿದೆ. ಒಂದು ನ್ಯಾಚುರಲ್ ಸಾರ್ಟ್ ಆಫ್ ಎ ರೀಸೈಕ್ಲಿಂಗ್, ವೀಡ್ಸ್ ತೆಗೆಯೋದು, ಆಮೇಲೆ ಅದು ಸ್ಪೇಸಿಂಗ್ ನ ಚೆನ್ನಾಗಿ ಅಳವಡಿಸ್ಕೊಳೋದು. ಸೊ ದೋಸ್ ಆರ್ ದ ನ್ಯಾಚುರಲ್. ಅಂಡ್ ಬೀಟಲ್ಸ್ ನ ಬಿಡೋದು. ಆಸ್ ಐ ಆಲ್ರೆಡಿ ಮೆನ್ಷನ್, ಕ್ರಾಪ್ ರೊಟೇಷನ್, ವೀಡ್ಸ್ ರಿಮೂವ್ ಮಾಡಿ ಕ್ಲೀನ್ ಆಗಿ ಇಟ್ಕೊಳೋದು ಒಂದು ವಿಧಾನ. That is something that is a norm for any sort of a saplings that you put in place. ಆಮೇಲೆ ಬೀಟಲ್ಸ್, ಸೊ ಲೇಡಿ ಬರ್ಡ್ ಬೀಟಲ್ಸ್ ಅನ್ನೋದನ್ನ ಬಿಡ್ಬೋದು ಅಂತ ಹೇಳ್ತಾರೆ. ಸೊ ಅದನ್ನ ಬಿಟ್ರೆ ಇಟ್ ಟೆಂಡ್ಸ್ ಟು ಫೀಡ್ ಆನ್ ದಿಸ್ ಅಫಿಡ್ಸ್. ಆಸ್ ಯು ಸಿ ಇನ್ ದಿಸ್ ಪಿಕ್ಚರ್, ದಿಸ್ ಲೇಡಿ ಬರ್ಡ್ ಬೀಟಲ್ಸ್ ಟೆಂಡ್ ಟು ಫೀಡ್ ಆನ್ ದಿಸ್ ಅಫಿಡ್ಸ್ ಅಂಡ್ ಯು ಕ್ಯಾನ್ ಎಲಿಮಿನೇಟ್ ಅಂತ ಹೇಳ್ತಾರೆ. ದೆನ್ ದೇರ್ ಇಸ್ ದಿಸ್ ಲೇಸ್ ವಿಂಗ್ಸ್ ಅಂತ. ಸೊ ಈ ಇನ್ಸೆಕ್ಟ್ಸ್ ನೀವು ನೋಡಿರ್ತೀರಾ, ದಟ್ ಲೇಸ್ ವಿಂಗ್ಸ್ ಅನ್ನೋದು ಯಾಕಂದ್ರೆ ಆ ವಿಂಗ್ಸ್ ಒಂಥರ ಲೇಸ್ ಆಗ್ತಂಗಿರುತ್ತೆ ಅಲ್ಲ, ಇಟ್ಸ್ ಫೈನ್ ಫ್ಯಾಬ್ರಿಕ್ ನೆಟ್ವರ್ಕ್ ತರ ಇರುತ್ತೆ. ಈ ಇನ್ಸೆಕ್ಟ್ಸ್ ನ ಬಿಡ್ಬೋದು ಅಂತಿದೆ, ಲೇಸ್ ವಿಂಗ್ಸ್ ನ. ಬಟ್ ಸಂಗಮೇಶ್ ಫೀಲ್ಸ್ ದೀಸ್ ಮೆಜರ್ಸ್ ನಾಟ್ ನೆಸೆಸರ್ಲಿ ಮೇ ಎಲಿಮಿನೇಟ್ ಇನ್ ಅನ್ ಅಕ್ಯೂಟ್ ಸ್ಟೇಜ್. ಕಂಟ್ರೋಲ್ಗೆ ಬೇಕಾದ್ರೆ ಹಾಕೊಬಹುದು ಬೀಟಲ್ಸ್ ನ. ಐ ವಾಸ್ ಲುಕಿಂಗ್ ಅಟ್ ರೀಚಿಂಗ್ ಔಟ್ ಟು ಮೈ ಗುಡ್ ಎಂಟಮಾಲಜಿಸ್ಟ್ ಫ್ರೆಂಡ್ ಇದ್ದಾರೆ, ಡಾಕ್ಟರ್ ರಮಣಿ ಅಂತ. ಐ ವಾಸ್ ಥಿಂಕಿಂಗ್ ಐ ಶುಡ್ ಟಾಕ್ ಟು ಹಿಮ್ ಅಂಡ್ ಗೆಟ್ ಸಮ್ ಬೀಟಲ್ಸ್ ಫ್ರಮ್ ಅವರ್ Horticulture Society available. He's an entomology professor. Whether they provide us with these beetles anta ನಾನು ಯೋಚನೆ ಮಾಡ್ತಾ ಇದ್ದೆ. So I may still consider putting some beetles and lacewings in my land. So other measures is natural measures. Neem oil spray ಹೊಡೆದ್ರೆ it will get rid of this aphids ಅಂತಿದೆ. ಮೋರ್ ಸಿವಿಯರ್, ತುಂಬಾ ಸಿವಿಯರ್, ನಮ್ದು ಅಷ್ಟು ಸಿವಿಯರ್ ಆಗಿಲ್ಲ, ಸ್ವಲ್ಪ ಇದೆ. ಸಿವಿಯರ್ ಆಗಾದ್ರೆ ದೆನ್ ಇಮಿಡಾಕ್ಲೋಪ್ರಿಡ್ ಯೂಸ್ ಮಾಡಬಹುದು ಅಂತ ಹೇಳ್ತಾರೆ. ಸೊ ದಿಸ್ ಬಿಲಾಂಗ್ಸ್ ಟು ಗ್ರೂಪ್ ಆಫ್ ನಿಯೋನಿಕೋಟಿನಾಯ್ಡ್ಸ್ ಅಂತ ಕೆಮಿಕಲ್ಸ್. ಇಟ್ಸ್ ನಾಟ್ ಎ OP ಕಾಂಪೌಂಡ್. ಫಾರ್ ಆಲ್ ಅವರ್ ಡಾಕ್ಟರ್ ಫ್ರೆಂಡ್ಸ್, ನಿಯೋನಿಕೋಟಿನಾಯ್ಡ್ಸ್ ಅಂತ. ಇಟ್ ಟೆಂಡ್ಸ್ ಟು ಆಕ್ಟ್ ಆನ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆಫ್ ದಿಸ್ ಇನ್ಸೆಕ್ಟ್ಸ್ ಬೈ ಪ್ರಿವೆಂಟಿಂಗ್ ದ ಟ್ರಾನ್ಸ್ಮಿಷನ್ ಆಫ್ CNS ಸ್ಟಿಮುಲೈ ಅಂತೇನೋ ಇದೆ. So imidacloprid, which belongs to a group of neonicotinoids. So dimethoate, as you know, it's a OP compound, and acetamiprid. These are the things that can be used anta ide ಸ್ನೇಹಿತರೆ. So these are the solutions. So ಎಷ್ಟೋದಿದ್ರು I think these are the only solutions for aphids, and aphids is very unique to Alsandi. So my learning point from this whole thing is, I think try to avoid putting cowpea or Alsandi. I think that's a mistake. I feel. I mean, this is my personal thought. We should have just stuck to maybe ದೈಂಚ ಅಥವಾ ಸನ್ ಹೆಂಪು ಅಥವಾ ಸಿಸ್ಬೇನಿಯಾ. ಐ ಥಿಂಕ್ ದೀಸ್ ಆರ್ ದ ಜನರಲಿ ರೆಕಮೆಂಡೆಡ್ ಫಾರ್ ಗ್ರೀನ್ ಮ್ಯಾನ್ಯೂರಿಂಗು.
ನಾವು ಸುಮ್ನೆ ಹೋಗಿ ಅಲ್ಸಂದಿ ಹಾಕಿದೀವಿ ಅನ್ಸುತ್ತೆ. ಐ ಥಿಂಕ್ ಮೇ ಬಿ ದಟ್ಸ್ ಎ ಮೆಸೇಜ್. ಸೊ ಮೇ ಬಿ ವಿ ಶುಡ್ ನಾಟ್ ಹ್ಯಾವ್ ಪುಟ್ ಅಲ್ಸಂದಿ ಬಿಕಾಸ್ ದಿಸ್ ಕೌಪಿ is very much sort of a vulnerable for this aphids. It attracts aphids. So my learning from this is don't use alsandi for green manuring. Would be my take home. I'm sure my other contemporary agriculture experts may disagree with me, but I think that has been my experience. Thank you, friends. Thank you one and all.